ಮಣಿಪುರದಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗವಾಗಿದೆ. ಮಣಿಪುರ ಹೊತ್ತಿ ಉರಿದಿತ್ತು. ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಹೊತ್ತು ಉರಿದರೂ ಕೂಡ ಯಾವುದೇ ರೀತಿ ಶಾಂತಿ ತರಕಾಗಿರಲಿಲ್ಲ. ಕೇಂದ್ರ ಸರ್ಕಾರಕ್ಕಾಗಲಿ ಅಲ್ಲಿನ ಸ್ಥಳೀಯ ಬಿಜೆಪಿ ಸರ್ಕಾರಕ್ಕಾಗಲಿ ಶಾಂತಿ ತರಕಾಗಿರಲಿಲ್ಲ. ಅಂಥ ಒಂದು ಮಣಿಪುರದಲ್ಲಿ ಎಲೆಕ್ಷನ್ ನಡೀತು. ಎಲೆಕ್ಷನ್ ನಡೆದ ಮೇಲೆ ಬಿಜೆಪಿಗೆ ಭಾರಿ ಮುಖಭಂಗವಾಗಿದೆ. ಅಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಮಣಿಪುರದಲ್ಲಿ ಸತತ 2 ವರ್ಷಗಳಿಂದ ಹಿಂಸಾಚಾರದಲ್ಲಿ ಬೆಂದು ಹೋಗಿತ್ತು ಮಣಿಪುರ ಮತ್ತು ಮಣಿಪುರದ ಜನ. ಮಣಿಪುರದ 2 ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಗೆಲುವನ್ನು ಕಂಡಿದೆ. ಇನ್ನರ್ ಮಣಿಪುರದಲ್ಲಿ ಮಾತ್ರ ಅಂದರೆ ಬಿ ಜೆ ಪಿ ಚೆಕ್ ಮಾಡ್ಕೊಂಡಾಗ ನಾವು ಅಲ್ಲಿ 1 ಕ್ಷೇತ್ರ ಸ್ಪರ್ಧೆ ಮಾಡಿತ್ತು. ಸ್ಪರ್ಧೆ ಮಾಡಿದ 1 ಕ್ಷೇತ್ರದಲ್ಲಿಯೂ ಕೂಡ ಹೀನಾಯ ಸೋಲಾಗಿದೆ ಬಿ ಜೆ ಪಿಗೆ. ಕಾಂಗ್ರೆಸ್ ಅಭ್ಯರ್ಥಿ ಅಂಗೋಮ್ಚಾ ಬಿಮೋಲ್ ಅಕೋಯಿಜಮ್ ಗೆಲುವನ್ನು ಕಂಡಿದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಿಗೆ ಗೆಲುವಾಗಿದೆ. ಅಲ್ಲಿ 1.1 ಲಕ್ಷ ಮತಗಳ ಅಂತರದಿಂದ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧವಾಗಿ ಅಂಗೋಮ್ಚಾ ಗೆಲುವನ್ನು ಕಂಡಿದ್ದಾರೆ. ಮಣಿಪುರದಲ್ಲಿ ಒಟ್ಟು 48% ಮತ ಕಾಂಗ್ರೆಸ್ ಅಭ್ಯರ್ಥಿ ಖಾತೆಗೆ ಬಂದಿದೆ. ಅಲ್ಲಿ 48% ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿ ಪಡ್ಕೊಂಡಿದ್ದಾರೆ. ಬಿ ಜೆ ಪಿಗೆ ಕಳೆದ ಲೋಕಸಭಾ ಚುನಾವಣೆಗಿಂತ 17.64% ಮತಗಳ ಕುಸಿತ ಆಗಿದೆ. ಅಲ್ಲಿ ಅಂದರೆ ಸುಮಾರು 17ವರೆಗಿಂತ ಜಾಸ್ತಿ ಪರ್ಸೆಂಟೇಜ್ ಮತಗಳನ್ನು ಬಿ ಜೆ ಪಿ ಲಾಸ್ಟ್ ಲೋಕಸಭಾ ಎಲೆಕ್ಷನ್ಗಿಂತ ಈಗ ಕಳ್ಕೊಂಡಿದೆ ಅಂತ ಮಣಿಪುರದಲ್ಲಿ ಆ ಪ್ರಮಾಣದ ಕುಸಿತ ಆಗಿದೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಲ್ಫ್ರೆಡ್ ಕನ್ನಗಾಮ್ ಕೂಡ ಇಲ್ಲಿ ಗೆಲುವನ್ನು ಕಂಡಿದ್ದಾರೆ. 2 ಕಡೆ ಸ್ಪರ್ಧೆ ಮಾಡಿದ್ರು, ಗೆದ್ದಿದ್ದಾರೆ. ಬಿ ಜೆ ಪಿ 1 ಕಡೆ ಸ್ಪರ್ಧೆ ಮಾಡಿತ್ತು, ಅಲ್ಲಿ ಸೋತಿದೆ ಬಿ ಜೆ ಪಿ. ಮಣಿಪುರದಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಕಮಾಲ್ ಮಾಡಿದೆ ಅಂತ ಹೇಳಬಹುದು. ಜೋಡೋ ಯಾತ್ರೆ ಮೂಲಕ ಮಣಿಪುರದ ಜನತೆ ಒಂದು ರೀತಿ ಅವರ ಒಂದು ಗಾಯ ಆಗಿತ್ತಲ್ಲ ಅವರಿಗೆ, ಅದಕ್ಕೆ ರಾಹುಲ್ ಗಾಂಧಿ ಮುಲಾಮ್ ಹಚ್ಚಿದ್ದಾರೆ ಅಂತ. 2ನೇ ಹಂತದ ಭಾರತ್ ಜೋಡೋ ಯಾತ್ರೆ ಮಣಿಪುರದಿಂದಾನೇ ಆರಂಭ ಆಯಿತು. ಮಣಿಪುರದ ನಿರಾಶ್ರಿತ ಕೇಂದ್ರಗಳಿಗೂ ಕೂಡ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದರು. ಯಾರ್ಯಾರು ಮೃತಪಟ್ಟಿದ್ರು ಅವರಿಗೆ ಕಂಬನಿ ಮಿಡಿದಿದ್ರು. ಸರ್ಕಾರ ರಚನೆಯಾದರೆ ಮಣಿಪುರದಲ್ಲಿ ತಕ್ಷಣವೇ ಶಾಂತಿ ಸ್ಥಾಪನೆ ಮಾಡ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿದ್ದರು. ಮಣಿಪುರದಿಂದ ಸಂಪೂರ್ಣ ಅಂತರವನ್ನು ಕಾಯ್ದುಕೊಂಡಿದ್ದು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ. ಹಿಂಸಾಚಾರ ಶುರುವಾದಾಗಿನಿಂದಾನೂ ಕೂಡ ಒಂದೇ ಒಂದು ಬಾರಿ ಕೂಡ ಇವರು ಯಾರೂ ಭೇಟಿ ಕೊಟ್ಟಿರಲಿಲ್ಲ.